ಎಸ್ ವೀಕ್ಷಕ ನಮಸ್ಕಾರ. ತಾವು ನೋಡ್ತಿರೋದು ಇವತ್ತು ಇಡೀ ದೇಶಾದ್ಯಂತ ರಾಮನವಮಿ ಆಚರಣೆ ಆಗ್ತದೆ. ರಾಮನವಮಿ ಆಚರಣೆ ವಿಶೇಷವಾಗಿ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಬನ್ನೂರು ಟೌನ್ನಲ್ಲಿರುವಂತಹ ಕೋದಂಡ ರಾಮಸ್ವಾಮಿ ದೇವಸ್ಥಾನದ ವಿಶೇಷ ಪೂಜಾ ಕಾರ್ಯಕ್ರಮ ಕೂಡ ಬೆಳಗ್ಗೆಯಿಂದ ಕೂಡ ನಡೀತಾ ಇದೆ. ಹಾಗಾಗಿ ತಾವು ಏನು ನೋಡ್ತಾ ಇರೋಂಥದ್ದು ಇವತ್ತು ಬನ್ನೂರಿನ ಕೋದಂಡ ರಾಮಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಬೆಳಗಿನಿಂದ ಕೂಡ ಸಾವಿರಾರು ಜನ ಭಕ್ತಾದಿಗಳು ಬಂದು ಪೂಜಾ ಪುರಸ್ಕಾರ ಮಾಡುವಂಥದ್ದು, ಧಾರ್ಮಿಕ ಆಚರಣೆ ಮಾಡುವಂಥದ್ದು, ರಾಮನ ನೆನೆಯುವಂಥದ್ದು. ಹಾಗೆಯೇ ಇವತ್ತು ಒಂದಷ್ಟು ಭಕ್ತಾದಿಗಳು ಕೂಡ ಅವರವರ ಒಂದು ಭಕ್ತಿ ಭಾವನೆಗೆ ಸಂಬಂಧಪಟ್ಟಂತೆ ಅವರ ಕೈಲಾದ ಶಕ್ತಾನುಸಾರ ಇವತ್ತು ಮಜ್ಜಿಗೆ, ಪಾನಕ, ಕೋಸಂಬರಿ ಹಾಗೂ ಸಿಹಿ ಕೂಡ ಕೊಡ್ತಾ ಇರುವಂಥದ್ದು. ಅದರಲ್ಲೂ ಪ್ರತಿ ವರ್ಷವೂ ಕೂಡ ನಮ್ಮ ವಿಠಲಣ್ಣವರು ಈ ಒಂದು ಸಣ್ಣ ಧಾರ್ಮಿಕ ಆಚರಣೆ ಮಾಡ್ತಾರೆ. ಹಾಗಾಗಿ ತಾವು ನೋಡ್ತಾ ಇದ್ರೆ ಅವರ ಕುಟುಂಬಸ್ಥರು ಕೂಡ ಬಂದಿರುವಂಥದ್ದು. ನಿನ್ನೆಯಿಂದನೂ ಕೂಡ ಇದೊಂದು ಪ್ರಿಪರೇಷನ್ ಕೂಡ ಆಗಿತ್ತು. ಹಾಗಾಗಿ ಸಾವಿರಾರು ಭಕ್ತಾದಿಗಳು ಬಂದು ಕೋದಂಡ ರಾಮಸ್ವಾಮಿ ದೇವಸ್ಥಾನ ಬನ್ನೂರು ಇಲ್ಲಿ ಪೂಜಾ ಕಾರ್ಯಕ್ರಮಗಳು ಕೂಡ ಮುಗಿಸ್ಕೊಂಡು ಎಲ್ಲ ಸಾರ್ವಜನಿಕರಿಗೂ ಕೂಡ ಪ್ರಸಾದ ವಿನಿಯೋಗ ಕೂಡ ಇದೆ. ಕೋಸಂಬರಿ, ಪಾನಕ, ಮಜ್ಜಿಗೆ. ಹಾಗಾಗಿ ಬೆಳಗಿನಿಂದ ಕೂಡ ಇದೊಂದು ಸೇವಾರ್ಥನ ಮಾಡ್ತಾ ಇದ್ದಾರೆ. ಒಂದೊಂದು ತಂಡಗಳು ಕೂಡ ಮಾಡ್ತಾ ಇರುವಂಥದ್ದು. ಹಾಗೆಯೇ ವಿಠಲ್ ಅವರು ನಮ್ಮ KSRTC ಡಿಪಾರ್ಟ್ಮೆಂಟಲ್ಲಿ ಕೂಡ ಅವ್ರಿಗೊಂದು ಜವಾಬ್ದಾರಿ ಇದೆ. ಜೊತೆಗೆ ಒಂದು ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲೇ ಒಂದು ಒಳ್ಳೆ ಹಾಡುಗಾರಿಕೆ ಕಲೆ ಸೃಷ್ಟಿ ಮಾಡ್ಕೊಂಡಿದ್ದು ವಿಠಲ್ ಮೆಲೋಡಿಸ್ ಅಂತ ಕೂಡ ಅವರ ಒಂದು ಮೆಲೋಡಿ ಒಂದು ತಂಡ ಕೂಡ ಇದೆ. ಹಾಗಾಗಿ ಇವತ್ತು ಸಂಜೆ ಕೂಡ ಪೂಜಾ ಕಾರ್ಯಕ್ರಮಕ್ಕೆ ಆಲ್ರೆಡಿ ಈಗ ಎಲ್ಲ ಪ್ರಸಾದಕ್ಕೆ ಅನುವು ಮಾಡ್ಕೊಂಡಿದ್ದಾರೆ. ಬೆಳಗಿನಿಂದಲೂ ಕೂಡ ಪಾನಕ, ಮಜ್ಜಿಗೆ ಹಲವಾರು ದೇವಸ್ಥಾನದಲ್ಲೂ ಕೂಡ ಇದು ನಡೀತಾ ಇದೆ. ಎಲ್ಲೆಲ್ಲಿ ರಾಮ ಮಂದಿರಗಳಿದೆ ಬನ್ನೂರಿನಲ್ಲಿ ಅಲ್ಲೆಲ್ಲ ಕೂಡ ನಡೀತಾ ಇದೆ. ಹಾಗೆಯೇ ವಿಶೇಷವಾಗಿ ಕೋದಂಡ ರಾಮಸ್ವಾಮಿ ದೇವಸ್ಥಾನದ ವಿಶೇಷತೆ ಎಲ್ಲ ಶಾಲಾ ವಿದ್ಯಾರ್ಥಿಗಳು ಕೂಡ ಬರ್ತಾ ಇರೋಂಥದ್ದು. ಇಲ್ಲಿ ತಾವೇನು ನೋಡ್ತೀರ, ವಿಠಲಣ್ಣ ಅವ್ರ ಕುಟುಂಬ, ಅವರ ಬ್ರದರು ಎಲ್ಲರೂ ಕೂಡ ಸೇರಿಕೊಂಡು ಪಾನಕ, ಮಜ್ಜಿಗೆ ಹಾಗೆಯೇ ಒಂದು ಸಿಹಿ ಕೂಡ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ, ಕೇವಲ ಇದೊಂದೇ ವರ್ಷ ಅಲ್ಲ, ಅವರು ಪ್ರತಿ ವರ್ಷವೂ ಕೂಡ ಅವರು ಈ ಒಂದು ಸಣ್ಣ ಅಳಿಲು ಸೇವೆ, ಧಾರ್ಮಿಕ ಆಚರಣೆ ಮಾಡೋಕ್ಕೆ ಅನುವು ಮಾಡಿಕೊಡ್ತಾರೆ. ಹಾಗಾಗಿ ಇವತ್ತು ಸಂಜೆ ಪೂಜಾ ಕಾರ್ಯಕ್ರಮ ಇದೆ. ಬೆಳಗಿನಿಂದಲೂ ಕೂಡ ಸಹಸ್ರಾರು ಜನ ಬಂದು ಹೋದರು. ಬಟ್ ನಾನು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇದ್ದೆ. ಅರ್ಥ ಆಗಿಲ್ಲ. 27 ವರ್ಷದಿಂದ ಸರ್ ನಮಸ್ಕಾರ ಸರ್. 27 ವರ್ಷದಿಂದ ನಿಜವೂ ಬನ್ನಿ ಈ ಕಡೆ ವಿಠಲಣ್ಣ. 27 ವರ್ಷದಿಂದ ಕೂಡ ಇವತ್ತು ರಾಮನ ಸೇವೆ ಮಾಡ್ತಾ ಇರೋಂಥವ್ರು. ನಿಜವೂ ಇದೊಂದು ದಾರ್ಶನಿಕರ ಒಂದು ಹಬ್ಬ ಅಂತಾರೆ, ನಿಮ್ಮ ಮನೆಯ ಕುಟುಂಬದ ಹಬ್ಬ ಅಂತಾನೆ ಆಚರಣೆ ಮಾಡ್ತಾರೆ. ಏನು ಹೇಳ್ತೀರಿ ವಿಠಲಣ್ಣ? ಮೊದಲನೇದಾಗಿ 1999ರಲ್ಲಿ ನಮ್ಮ ತಂದೆಯವರು ಪ್ರಾರಂಭ ಮಾಡಿದಂಥ ಈ ಒಂದು ರಾಮನವಮಿ ಉತ್ಸವ 2026ವರೆಗೂ ಯಾವುದೇ ಅಡಚಣೆಯಿಂದಲೇ ತುಂಬ ಅದ್ಭುತವಾಗಿ, ಅಮೋಘವಾಗಿ ಎಲ್ಲರ ಸಹಕಾರದಿಂದ, ಶ್ರೀರಾಮನ ಕೃಪೆಯಿಂದ, ಅದು ಶ್ರೀರಾಮ ಹುಟ್ಟಿದ ದಿನವೇ ನಮಗಂತ ಈ ಒಂದು ಸೇವೆ ಸಿಕ್ಕಿದ್ದು ಭಾಳ ನಮ್ಮ ಭಾಗ್ಯ, ನಮ್ಮ ಅದೃಷ್ಟ ಅಂತ ಹೇಳ್ಕೊಂಡು 27 ವರ್ಷದಿಂದಲೂ ಸತತವಾಗಿ ಆ ರಾಮನ ಸೇವೆ ಮಾಡ್ಕೊಂಡೇ ಬಂದಿದ್ದೀವಿ. ರಾಮ ನಮಗೆ ಚೆನ್ನಾಗಿಟ್ಟಿದ್ದಾನೆ. ತುಂಬ ಈ ಒಂದು ಸೇವೆ ಬನ್ನೂರು ನಡೆಯುವಂಥ ಈ ರಾಮನವಮಿ ಉತ್ಸವದ ಈ ಒಂದು 21 ದಿನದ ಸೇವೆಗಳಲ್ಲಿ ಮೊದಲನೇ ಸೇವೆಯಾಗಿ ನಡೆಯುವಂಥ ಈ ರಾಮನವಮಿ ಸೇವೆ ತುಂಬ ಅದ್ಭುತವಾದ ಸೇವೆ. ನಂತರ ಒಂದು ದಿನದಲ್ಲಿ ಬ್ರಹ್ಮಮಹಾರಥೋತ್ಸವ. ಈ ಒಂದು ಸೇವೆಗೆ ಶ್ರೀರಾಮನವಮಿಗೆ ಸೇರುವಂಥ ಜನಸಂಖ್ಯೆ, ಆ ದಿನದ ಸೇವೆಗೆ ಸೇರುವಂಥ ಜನಸಂಖ್ಯೆ, ಹಾಗೆ ಬ್ರಹ್ಮಮಹಾರಥೋತ್ಸವಕ್ಕೆ ಸೇರುವಂಥ ಜನಸಂಖ್ಯೆ ಎರಡೂ ಸಮವಾಗಿರ್ತದೆ. ಅಷ್ಟೂ ಜನ, ಸುತ್ತಮುತ್ತಲ 33 ಹಳ್ಳಿಗಳ ಜನಗಳು ಸುಧಾ ಈ ಒಂದು ರಾಮನ ಸೇವೆಯಲ್ಲಿ, ರಾಮ ಹುಟ್ಟಿದ ಪುಣ್ಯದ ದಿನದಂದು ಎಲ್ಲರೂ ಸೇರ್ತಾರೆ. ಎಲ್ಲ ಭಕ್ತಾದಿಗಳು ಬರ್ತಾರೆ, ಎಲ್ಲ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸ್ತಾರೆ. ತುಂಬ ಅದ್ಭುತವಾಗಿ ದೇವರಿಗೆ ಅಲಂಕಾರ, ಅಭಿಷೇಕ. ನಿನ್ನೆ ರಾತ್ರಿಯಿಂದ ತುಂಬ ಅಂದರೆ ಬೆಳಗಿನ ಜಾವ 3 ಗಂಟೆಯಿಂದ ಸ್ವಾಮಿಗೆ ಅಭಿಷೇಕ, ರಾಮರಿಗೆ ಅಭಿಷೇಕ ಸ್ಟಾರ್ಟ್ ಆಗಿರೋದು. ಈಗ ಅಷ್ಟು ಸೇವೆಗಳನ್ನು ಕಂಟಿನ್ಯೂ ಆಗಿ ಮಾಡಿ ಪುನಃ ಸಾಯಂಕಾಲ ದೇವರು ನಮ್ಮ ಬನ್ನೂರಿನ ರಥಬೀದಿಯಲ್ಲಿ, ಅಂದರೆ ರಾಜಬೀದಿಯಲ್ಲಿ ಮೆರವಣಿಗೆ ಆಗುತ್ತೆ. ಶ್ರೀರಾಮ ರಾಜಬೀದಿಯಲ್ಲಿ ಮೆರವಣಿಗೆ ಆಗುತ್ತೆ. ಮೆರವಣಿಗೆ ಆಗಿ ಬಂದ ನಂತರ ಸಾಯಂಕಾಲ ಸುಧಾ 1,000ದಿಂದ 1,500 ಜನಗೆ ಆಗುವಷ್ಟು ಪ್ರಸಾದನ ನಮ್ಮ ಕುಟುಂಬದ ವತಿಯಿಂದ ನಾವು ಮಾಡಿದ್ದೀವಿ. 27 ವರ್ಷದಿಂದ ನಮ್ಮ ತಂದೆ ಆಶೀರ್ವಾದ, ನಮ್ಮ ತಾಯಿ ಆಶೀರ್ವಾದ, ಈ ಎಲ್ಲ ನಮ್ಮ ಶ್ರೀರಾಮನ ಆಶೀರ್ವಾದ, ಆಂಜನೇಯನ ಆಶೀರ್ವಾದ, ನಮ್ಮ ಪೂಜ್ಯ ಗುರುರಾಯರ ಆಶೀರ್ವಾದ, ಎಲ್ಲರ ಆಶೀರ್ವಾದದಿಂದ ಇವತ್ತವರೆಗೂ ತುಂಬ ಯಾವುದೇ ಒಂದು ತೊಂದರೆ ನಡ್ಕೊಂಡ್ಬಂದಿದೆ. ಇದೇ ರೀತಿ ನಾನಿರೋವರೆಗೂ ನಡೀಲಿ.
ನನ್ನ ಮಗ ಮುಂದೆ ನನ್ನ ತಲೆ ಹೋದ್ರು ನನ್ನ ಮಗ ಮುಂದೆ ನಡೆಸ್ಕೊಂಡು ಹೋಗಲಿ ಅನ್ನೋದು ನನ್ನದೊಂದು ಆಸೆ. ಖಂಡಿತ ಸರ್. ನಾವು ಅಂದರೆ ಕೇವಲ ಒಬ್ಬನೇ ನೀವೊಬ್ಬರೇ ಅಲ್ಲ, ಇಡೀ ಬನ್ನೂರು ಗ್ರಾಮ ಜನತೆ ಎಲ್ಲ ಯಜಮಾನರು ಕೂಡ ನಿಮ್ಮ ಜೊತೆ ಇರ್ತಾರೆ, ನಿಮ್ಮ ಕುಟುಂಬದ ಜೊತೆ ಇರ್ತಾರೆ, ಇರಲಿ ಅಂತ ಕೂಡ ನಾನು ಹೇಳ್ತಾ. ಯಾಕೆಂದ್ರೆ ಧಾರ್ಮಿಕ ಆಚರಣೆನ 27 ವರ್ಷದಿಂದ ಸತತವಾಗಿ ತಮ್ಮ ತಂದೆ ತಾಯಿ ಹೆಸರು ಸರ್, ಮುಖ್ಯವಾಗಿ ಹೆಸರೇ ಸರ್ ಅವ್ರದ್ದು. ನನ್ನ ತಂದೆ ಪ್ರಾರಂಭ ಮಾಡಿದಂಥ ಈ ಒಂದು ಹೆಸರು ಸರ್ ಅವ್ರದ್ದು 1999 ನಾವು ರಾಮನವಮಿ ಸ್ಟಾರ್ಟ್ ಮಾಡಿದಾಗ ಇವತ್ತಿಗೆ 27 ವರ್ಷವು ಸತತವಾಗಿ ಈ ದೇವ ಕಾರ್ಯ ನಡ್ಕೊಂಡ್ ಬಂದಿದೆ. ಅದು ನಡಿಬೇಕು ಅಂದ್ರೆ ರಾಮನ ಆಶೀರ್ವಾದ ಇದ್ರೆ ಮಾತ್ರ ಸಾಧ್ಯ. ತಮ್ಮ ತಂದೆ ಹೆಸರು ಸರ್? ನನ್ನ ತಂದೆ ಸ್ಕೂಲ್ ಮಾಸ್ಟರ್ ಲೇಟ್ ಪುಟ್ಟ ಚೆಲುವಯ್ಯನವರು ಅಂತ. ತಾಯಿ ಹೆಸರು? ತಾಯಿ ಹೆಸರು ನಾಗಮ್ಮ ಅಂತ. ನಿಮ್ಮ ಬ್ರದರ್ ಸರ್? ನಮ್ಮ ಬ್ರದರು ದೊಡ್ಡವರು ಚಂದ್ರಶೇಖರ್ ಅಂತ, ಇವರು ಸುರೇಶ್ ಅಂತ ಅಂಗಡಿಯವರು, ಎರಡವರು ಬ್ಯಾಂಕ್ನವರು, SBI ಬ್ಯಾಂಕ್ ಅಸಿಸ್ಟೆಂಟ್ ಬ್ಯಾಂಕ್ ಮ್ಯಾನೇಜರ್ ಅವರು ಶಿವಕುಮಾರ್ ಅಂತ. ನಂತರದಲ್ಲಿ ಮೊಬೈಲ್ ಅಂಗಡಿ ನಿಮ್ಗೆ ಗೊತ್ತಿರಬೇಕು, ಎಲ್ಲರಿಗೆ ತುಂಬ ಪ್ರಸಿದ್ಧಿಯಾದ ಒಂದು ಅಂಗಡಿ ಗಣಪತಿ ಮೊಬೈಲ್ ಸೆಂಟರ್ ಮಾಡಿದ್ರು ಜಗದೀಶ್ ಅವರು. ನಾವು 5 ಜನ ಅಣ್ಣ ತಂದೆ, ಪಂಚಪಾಂಡವರು. ಅಷ್ಟು ಜನದಲ್ಲಿ ನನ್ನ ತಂದೆ ನನಗೆ ಇದನ್ನ ಬಳುವಳಿಯಾಗಿ ಕೊಟ್ಟೋದಾರೆ. ಯಾರು ಇದೇ ರೀತಿ ಹೇಳಿದ್ರು ನನಗೆ, ನಾವು ಇರ್ಲಿ ಬಿಡ್ತೀವೋ ಏನೋ ಗೊತ್ತಿಲ್ಲ, ಆ ಸೇವೆ ಮಾತ್ರ ನಿಲ್ಲಿಸ್ಬೇಡ ಅಂದ್ರು. ಎಷ್ಟೇ ಕಷ್ಟ ಆದರೂ ಏನೇ ಆದರೂ ಆ ಸೇವೆ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಎಲ್ಲ ರಾಮನ ಅನುಗ್ರಹ ಅಂತ ಹೇಳ್ಬೋದು. ತುಂಬ ಅದ್ಭುತ. ನನಗೆ ತುಂಬ ಖುಷಿಯಾಗುತ್ತೆ. ಹೇಳಿದ್ನಲ್ಲ, ರಾಮನವಮಿಗೆ ಸೇರುವಂಥ ಜನ ಇನ್ನು ಬೇರೆ ಉತ್ಸವಗಳಲ್ಲಿ ಅಷ್ಟು ಜನ ಸೇರಲ್ಲ. ನೆಕ್ಸ್ಟ್ ಬ್ರಹ್ಮ ಮಹಾರಥೋತ್ಸವ ಸೇರ್ತಾರೆ. ನಮ್ಮ ಪೂಜ್ಯ ಗುರುಗಳೇ ಹೇಳೋರೆ, ಈ ಒಂದು ಅವಧಿಯಲ್ಲಿ, ಈ ಸೇವಾ ಅವಧಿಯಲ್ಲಿ, ರಾಮನವಮಿ ಸೇವಾ ಅವಧಿಯಲ್ಲಿ ಈ ನಡೆಯುವಂಥ 2 ಸೇವೆ ಬಹಳ ಅದ್ಭುತವಾದ ಸೇವೆ. ಈ ಒಂದು 2 ಸೇವೆಯಿಂದ ಈ ದೇವಸ್ಥಾನ ಅಷ್ಟೊಂದು ಪ್ರಸಿದ್ಧಿಯಾಗಿರೋದು. ಆ ಸೇವೆ ಮಾಡೋದಕ್ಕೆ ನಿಮಗೆ ಕೊಟ್ಟಿರುವಂಥ ಭಾಗ್ಯ ಶ್ರೀರಾಮ. ನಮ್ಮ ತಾಯಿಯವ್ರು ಬರ್ತಾವ್ರೆ, ನಮ್ಮ ತಂದೆಯವರಿಲ್ಲ, ನಮ್ಮ ತಾಯಿಯವರು ಆದ್ರೆ ನಮ್ಮ ತಾಯಿಯವರು. ಅಮ್ಮ ಬನ್ನಿ ಅಮ್ಮ, ಬನ್ನಿ ಇಲ್ಲಿ ಬನ್ನಿ. ನೋಡಿ, ನೀವು ನೆನೆದವರ ಮನದಲ್ಲಿ ಅಂತ ಹೇಳಿದ ತಕ್ಷಣ ತಾವು ಬಂದ್ರಿ. ತಮಗೆ 100 ವರ್ಷ ಆಯ್ಸಾಗ್ಲಿ, ರಾಮನ ಆಶೀರ್ವಾದ. ಈಗ ನೀವು ಇಲ್ಲಿ ಒಬ್ರು ನೆನೆಯಲೇಬೇಕು, ನೀವು ನಿಮ್ಮ ಯಜಮಾನರು ನೆನೆಯುವಂಥದ್ದು. ಯಾಕೆಂದ್ರೆ ಈಗ ತಾನೇ ಹೇಳ್ತಿದ್ರು ನಿಮ್ಮ ಮಗ 27 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ ಇದೊಂದು ರಾಮನ ಸೇವೆನ. ಹಾಗಾಗಿ ಏನು ಹೇಳ್ತೀರಾ ಈ ವಿಚಾರವಾಗಿ? ಈಗ ಆಮೇಲೆ ಅಮ್ಮ, ನಿಮ್ಮ ಯಜಮಾನ್ರ ಹೆಸರೇನು? ನೋಡಿದ್ರ, ಏನು ಯಜಮಾನ್ರ ಹೆಸರು ಕೇಳಿದ ತಕ್ಷಣ ಖುಷಿ ನಿಮಗೆ ಒಂದು. ಯಾಕೆಂದ್ರೆ ಆ ಒಂದು ವಿಚಾರವಾಗಿ ನಿಮ್ಮ ಕುಟುಂಬ ಅಮ್ಮ 27 ವರ್ಷದಿಂದ ಆಚರಣೆ ಮಾಡ್ತಾ ಬರ್ತಾ ಇದೆ. ಏನು ಪ್ರೇರೇಪಣೆ ಅದಕ್ಕೆ? ಒಳ್ಳೇದು ಮಾಡಿದ್ದಾನೆ. ಒಂದು ಪ್ರೇರೇಪಣೆ ಏನು ಅಂದ್ರೆ, ನಾನು ಚಿಕ್ಕವನಿದ್ದಾಗ ಇದೇ ರಾಮರ ದೇವಸ್ಥಾನದಲ್ಲಿ ಪಾತ್ರೆ ಬೆಳಗ್ತಾ ಇದ್ದೆ. ಪಾತ್ರೆ ಬೆಳಗು ಕೆಲಸ ನಂದು. ಈ ಪ್ರಸಾದ ಮಾಡ್ತಾರಲ್ಲ, ಆ ಪ್ರಸಾದ ಮಾಡಿದ್ದೆಲ್ಲನು ಪಾತ್ರೆ ಕೊಡೋರು ಈ ಕೃಷ್ಣಸ್ವಾಮಿ ಅವ್ರ ತಂದೆ ಇದ್ರು. ಆ ಪ್ರಸಾದ ಬೆಳಗಿದ ಪಾತ್ರೆಗಳೆಲ್ಲ ತಂದು ಕೊಡೋರು, ಅದನ್ನ ಬೆಳಗ್ತಾ ಇದ್ದೆ. ಆ ಬೆಳಗ್ಗೆ ಕೊನೆಯಲ್ಲಿ ಉಳಿಯುತ್ತಲ್ಲ ಪ್ರಸಾದ, ತಿನ್ಕೊಂಡು ಮನೆ ತಗೊಂಡೋಗಿದ್ದರು. ಏನ್ ಸರ್ ನಿಜಲು ಅದು ಬೆಳೀತಿದ್ದು. ಮತ್ತೆ ಅನ್ನ ಬಸಿತಾರಲ್ಲ ಗಂಜಿ, ಆ ಗಂಜಿ ತಗೊಂಡು ಹೊರಡೆ ಸುರಿಯೋದು. ನಮ್ಗೆ ದೇವಸ್ಥಾನದಿಂದ ಕೊಟ್ಟಿದಂತ 2 ಕೆಲಸ. ಆ 2 ಕೆಲಸನ ಬಹಳ ಅಚ್ಚುಕಟ್ಟಾಗಿ ನಮ್ಮ ಸ್ಕೂಲ್ ಮುಗಿಸ್ಕೊಂಡ್ ಬಂದು ಆ ಕೆಲಸ ಮಾಡ್ತಾ ಇದ್ದೋ. ಆ 27 ಅಂದ್ರೆ ಒಂದು 37 ವರ್ಷ ಹಿಂಭಾಗ ಅಂತಿತ್ತು. 37 ವರ್ಷ ಹಿಂಭಾಗ. ಆ ಭಾಗ್ಯ ಭಗವಂತ ನೀನು ಗಂಜಿ ಸುರಿತಿ ಅಂತ ಹೇಳಿ 27 ನನಗೆ ಆ ಭಾಗ್ಯ ಕೊಟ್ಟ. 27 ವರ್ಷದಿಂದ ಸತತವಾಗಿ ಅದು ಮಾಡ್ಕೊಂಡು. ಥ್ಯಾಂಕ್ ಯು. ಯಾಕೆಂದ್ರೆ ಅಯ್ಯೋ ಇಲ್ಲ, ನಾನು ನಿಮ್ಮ ಮಗನ ತರ ಇರ್ತೀನಿ. ಹಾಗಾಗಿ ನಿಜವೂ ನೀವು ಮಾತಾಡೋದು ಕೆಲವೊಂದು ವಿಚಾರಗಳು ಯಾಕೆ ಮಾತಾಡಿಸ್ಬೇಕು ಅಂತಂದ್ರೆ, ಧಾರ್ಮಿಕ ವಿಚಾರಗಳಾಗ್ಬೋದು, ಬೇರೆ ಬೇರೆ ವಿಚಾರಗಳು ಕೆಲವ್ರಿಗೆ ಇನ್ಸ್ಪೈರ್ ಆಗುತ್ತೆ. ಅವರು ಕೂಡ ಎಲ್ಲ ಅವ್ರ ದೇವಸ್ಥಾನಗಳಲ್ಲಿ, ಅವ್ರ ಊರುಗಳಲ್ಲಿ ಈ ತರ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ. ನನ್ನದೇನು ಅಷ್ಟೇನೆ, ನಾನು ಲಯನ್ಸ್ ಅಲ್ಲಿ ಡೈರೆಕ್ಟರ್ ಆಗಿದ್ದೀನಿ. ನಾನು ಏನು ಹೇಳ್ತೀನಿ ಎಲ್ಲ ಜನಗಳಿಗೆ ಹೇಳ್ತೀನಿ ಅಂದ್ರೆ, ಸಂಪಾದನೆ ಮಾಡಿದ್ದೆಲ್ಲ ನಾವೇ ತಿನ್ನಬೇಕು ಅಂತ ರಾಮ ಹೇಳಿಲ್ಲ. ನಿಮ್ಮ ಹಸುವಿನ ಭಾಗ ನೀವು ಇಟ್ಕೊಂಡು ಮತ್ತೊಬ್ಬರಿಗೆ ಒಂದಷ್ಟು ಅನ್ನದಾನ ಮಾಡಿ, ಒಂದು ಯಾವ್ದಾದ್ರು ದಾನ ಇರ್ಬೋದು, ರಕ್ತದಾನ ಮಾಡಿ, ನಿಮಗೆ ಎಷ್ಟು ಬೇಕು ಅಷ್ಟು ಇಟ್ಕೊಳ್ಳಿ. ನಿಮಗೆ ಹೆಚ್ಚುವರಿ ಆದದನ್ನ 4-6 ಜನಕ್ಕೆ ಅನ್ನದಾನ ಮಾಡಿ. ಯಾಕಂದ್ರೆ ಈ ಸಮಾಜದಲ್ಲಿ ದುರ್ಬಲರು ತುಂಬಾ ಅವರೇ. ಪಾಪ ಈಗ ನಾವು ಒಂದು ಒಳ್ಳೆ ಹೋಟ್ಲಲ್ಲಿ ಊಟ ಮಾಡ್ತಾ ಇರ್ತೀವಿ, ಆ ಹೋಟ್ಲೇ ನೋಡಿದಿರುವಂತ ತುಂಬಾ ಜನಗಳಿರ್ತಾರೆ. ಅಂತವ್ರಿಗೆ ಆ ಸೌಲಭ್ಯಗಳನ್ನ ಕೊಡಿ, ಅವ್ರಿಗೂ ಆ ಭಾಗ್ಯ ಕೊಡಿ. ಆಯ್ತು ಮಾಮ, ಹೊಡಿ ನೀವು ಆ ಭಾಗ್ಯ ಕೊಡಿ ಅಂತ ಹೇಳೋದ್ರಲ್ಲಿ ನಾನು ಸ್ವಲ್ಪ ಆಸಕ್ತಿ ಪಡ್ತೀನಿ. ಸರ್, ನೀವು ಕೂಡ ಒಂದು ಸರ್ಕಾರಿ ಜವಾಬ್ದಾರಿ ಇದೆ ನಿಮ್ಗೆ, ಅದನ್ನು ನಿರ್ವಹಿಸಿಕೊಂಡು ಪಾಪ ಮಾಡ್ತಾ ಇದ್ದೀರಾ. ಅದರಲ್ಲಿ ಈ ದಿನ ರಜಾ ಹಾಕ್ತೀನಿ. ರಜಾ ಹಾಕಿ ಈ ದೇವ ಕಾರ್ಯ ಎಲ್ಲ ಮುಗಿಸಿ ಅಮ್ಮನ್ ಕರ್ಕೊಂಡು ಹೋಗಪ್ಪ. ಆಮೇಲೆ ನಾನು ನಿಮ್ಮ ಹತ್ರ ಒಬ್ಬರ ಹತ್ರ ಮಾತ್ರ, ಇಡೀ ರಾಜ್ಯಕ್ಕೆ ನಿಮ್ಮಲ್ಲಿ ಒಬ್ಬರ ಹತ್ರ ಮಾತ್ರ ನಾನು ಸಾರಿ ಕೇಳ್ತೀನಿ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ. ನಾನು ಅತಿ ಹೆಚ್ಚು ಸುದ್ದಿ ಮಾಡ್ತಾ ಇರೋದೇ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆನೇ. ನಿಮ್ಮ ಹತ್ರ ಮಾತ್ರ ನಾನು ಕೇಳೋದು. ಯಾಕೆ ನಿಮ್ಮ ವ್ಯಕ್ತಿತ್ವ ನೋಡಿ, ಯಾಕೆ ನೀವು ನಾನು ನೋಡ್ತಾ ಇದ್ದೀರಾ, ನಾನು ನಿಜ ಅಂತ ನನಗೋಸ್ಕರ ನಾನು ಯಾವತ್ತೂ ನಾನು ಕೇಳೋದಂತಲ್ಲ, ಸಾರ್ವಜನಿಕವಾಗಿ ಮಾಡೋದಂಥ ವಿಚಾರಗಳಿದೆ. ನ್ಯೂನತೆಗಳಿದ್ರೆ ಮಾತ್ರ, ನನ್ನಲ್ಲಿ ನ್ಯೂನತೆಗಳಿದ್ರೆ ತಿದ್ದಿಗೋತೀನಿ. ಥ್ಯಾಂಕ್ ಯು ಅಣ್ಣ.
ಹಾಗಾಗಿ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ನಾನೇನ ತಪ್ಪಾಗೇನೋ ನಡ್ಕೊಂಡಿದ್ರೆ ಸಾರಿ ಕೇಳ್ತಾ ನಿಮಗೆ ಮಾತ್ರ, ಇಡೀ ರಾಜ್ಯದಲ್ಲಿ ನಿಮಗೆ ಮಾತ್ರ. ಹಾಗಾಗಿ ನೌಕರ ಅಲ್ಲಿ ಅಷ್ಟೇ, ಯಾಕೆಂದ್ರೆ ನೀವು ಅದಕ್ಕಿಂತ ಮೇಲ್ಪಟ್ಟಂತ ಹೌದೌದು ದೊಡ್ಡ ಸಂಸ್ಥೆ, ಕೆಲಸಗಳ ಮಾಡಲಿ 20,000 ಜನ ಕೆಲಸ ಮಾಡ್ತಿರೋ ದೊಡ್ಡ ಸಂಸ್ಥೆ. ಅತಿ ಹೆಚ್ಚು ನ್ಯೂನತೆಗಳ ಬಗ್ಗೆ ಸುದ್ದಿ ಮಾಡೋದೇನು ಅಂದ್ರೆ ನಿಮ್ಗೆ ಅರಿಯರ್ಸ್ ಕೊಡಬೇಕು, ನಿಮ್ಗೆ ಇರೋಂಥ 38 ತಿಂಗಳು ವಿಚಾರ, ಹಾಗೇನೆ ಬೇರೆ ಬೇರೆ ವಿಚಾರಗಳು ನೀವು ಉಳ್ಕೊಳ್ಳೋಂಥ ಪ್ರತಿಯೊಂದು ಜಾಗಗಳು ತೋರಿಸಿ ಇವತ್ತು ಸಾರ್ವಜನಿಕರಿಗೆ ಕಂಡಕ್ಟರ್ ಬಾರ ಇಲ್ಲಿ ಅನ್ನೋದನ್ನ ಇವತ್ತು ನಿಲ್ಲಬೇಕು. ಇವತ್ತು ಆ ರೀತಿಯಾಗಿ ಇವತ್ತು ಎಲ್ಲರಿಗೂ ಆ ಶ್ರೀರಾಮ ಎಲ್ಲರಿಗೂ ಒಳ್ಳೆ ಜ್ಞಾನ ಕೊಡ್ಲಿ, ಒಳ್ಳೆ ಬುದ್ಧಿ ಕೊಡ್ಲಿ, ಈ ಸಮಾಜಕ್ಕೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಈ ನಮ್ಮ ದೇಶ, ನಮ್ಮ ಜಲ, ನಮ್ಮ ನಾಡು, ನಮ್ಮ ಈ ಸಂಸ್ಕಾರ ಎಲ್ಲವೂ ಎಲ್ಲ ಮಟ್ಟದಲ್ಲೂ ಎಲ್ಲರ ಮನಸ್ಸಲ್ಲೂ ತುಂಬಲಿ, ಎಲ್ಲರೂ ಇರುವವರೆಗೂ ಅದು ಮನಸ್ಸಲ್ಲಿ ಉಳಿಲಿ ಅಂತ ಆ ಶ್ರೀರಾಮನಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಸ್, ವಿಟ್ಲ ಅವರು 27 ವರ್ಷದ ನಿಜವೂ ಒಂದು ರಾಮಾಯಣದ ಗತಕಾಲದ ಇತಿಹಾಸ ಅಂತಲೇ ಹೇಳ್ಬೋದು. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ, ಇಲ್ಲಿ ತುಂಬಾನೇ ಜನ ಕಮ್ಮಿ ಇದ್ದಾರೆ. ಯಾಕೆ ನಾನು ಬಂದಿದ್ದು ತುಂಬ ಲೇಟ್ ಆಯಿತು, ಬೆಳಗಿನ ಜಾವ ಬರಬೇಕಾಯ್ತಿದ್ದು, ಬೆಳಗ್ಗೆನೇ ಬಂದಿದ್ರೆ ಇಲ್ಲಿ ಇರೋಂಥ ಭಕ್ತಾದಿಗಳು ಎಷ್ಟು ಜನ ಇದ್ರಂತ ಕೂಡ ನೋಡ್ಬೋದು. ಮತ್ತು ಸಂಜೆ ಕಾರ್ಯಕ್ರಮ ಕೂಡ ಇದೆ. ಇವತ್ತು ಇಡೀ ದೇಶಾದ್ಯಂತ ರಾಮನವಮಿ, ಹಾಗಾಗಿ ರಾಮನವಮಿಯ ವಿಶೇಷವಾದಂಥ ಎಲ್ಲ ಪೂಜಾ ಪುನಸ್ಕಾರ ಕೂಡ ನಡೀತಾ ಇದೆ. ನನ್ನ ಗೆಳೆಯರಾದಂತಹ ಶ್ರೀನಾಥ್ ಇದ್ದಾರೆ, ಅವರು ಕೂಡ ಒಂದು ದೊಡ್ಡ ಜವಾಬ್ದಾರಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆಯೇ ಇವತ್ತು ಎಲ್ಲ ರಾಮ ಮಂದಿರಗಳಲ್ಲಿ, ರಾಜ್ಯದ ಎಲ್ಲ ರಾಮ ಮಂದಿರಗಳಲ್ಲಿ ರಾಮನವಮಿಯ ವಿಚಾರವಾಗಿ ಜನ ತುಂಬಿ ತುಳುಕ್ತಾ ಇದ್ದಾರೆ. ಇಲ್ಲಿ ಪ್ರಸಾದ ಕೂಡ ಕೊಡ್ತಾ ಇದ್ದಾರೆ, ತಾವು ನೋಡ್ತಾ ಇದ್ದಾರೆ. ಭಾಳ ರುಚಿಯಾಗಿ ಸಿಹಿಯಾದಂಥ ಪ್ರಸಾದ ಕೂಡ ಕೊಡ್ತಾ ಇದ್ದಾರೆ. ಅವರು ಒಂದು ಕೂಡ ಒಂದೊಂದು ತಂಡಗಳಾಗಿ ಬಂದಿರುವಂಥದ್ದು. ಇವತ್ತು ಸನಾತನ ಹಿಂದೂ ಧರ್ಮ ಉಳಿಬೇಕು ಅಂತಂದರೆ ಈ ಥರ ಎಲ್ಲ ಪ್ರತಿಯೊಂದು ದೇವಸ್ಥಾನಗಳು ಕೂಡ ಅದೇ ಆದಂಥ ಪಾವಿತ್ರ್ಯತೆಯನ್ನು ನಾವು ಕಾಪಾಡ್ಕೊಂಡು ಬರಬೇಕು ಅನ್ನೋದು ಕೂಡ ಮುಖ್ಯವಾಗುತ್ತೆ. ಎಲ್ಲ ನೋಡಿ, ಎಲ್ಲ ಅವರವರ ಒಂದು ಭಕ್ತಿ ಭಾವನೆಗಳಿಗೆ ಸಂಬಂಧಪಟ್ಟಂಗೆ ಅವರ ಶಕ್ತಿಯಾನುಸಾರ ಅವರವರ ಒಂದು ಮನೆತನದ ಎಲ್ಲರೂ ಕೂಡ ಒಂದು ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ. ಮತ್ತು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಇವತ್ತು ರಾಮನವಮಿ ಆದ್ದರಿಂದ ಎಲ್ಲ ದೇವಸ್ಥಾನದಲ್ಲೂ ಕೂಡ ರಾಮನ ವಿಗ್ರಹಗಳು, ರಾಮನ ಫೋಟೋಗಳು ಎಲ್ಲೆಲ್ಲಿದೆ ಅಲ್ಲಿ ಎಲ್ಲರೂ ಕೂಡ ಪೂಜಾ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಬನ್ನೂರಿನಲ್ಲೂ ಕೂಡ ಅತಿ ಹೆಚ್ಚು ರಾಮ ಮಂದಿರಗಳಿದೆ. ಇದೇ ಆವರಣದಲ್ಲಿ ಬೆಳಗ್ಗೆ ಬಂದಿದ್ರೆ ಕಾಲಿಕ ಜಾಗ ಆಗ್ತಿರಲ್ಲ, ಅಷ್ಟು ಜನ ಇವತ್ತು ನಮ್ಮ ಬನ್ನೂರಿನ ಕೋದಂಡರಾಮಸ್ವಾಮಿ ದೇವಸ್ಥಾನ, ಏನು ಇತಿಹಾಸ ಕಂಡಂಥ ದೇವಸ್ಥಾನ, ರಾಜ ಮಹಾರಾಜರು ಕಂಡಂಥ ದೇವಸ್ಥಾನ, ಹಾಗೆಯೇ ಪೂರ್ವಿಕರು ಏನು ಎಲ್ಲ ಇವತ್ತು ನಮ್ಮ ಪೂರ್ವಿಕರು ಇದ್ದಂತಹ ದೇವನಗರಿ ಅಂತ ನಾನು ಯಾವತ್ತೂ ಕರೀತೀನಿ, ಆ ದೇವನಗರಿಯ ಕೋದಂಡರಾಮಸ್ವಾಮಿ ದೇವಸ್ಥಾನದ ಎಲ್ಲ ಭಕ್ತಾದಿಗಳು ಕೂಡ ಇವತ್ತು ಪ್ರಸಾದ ವಿನಿಯೋಗಕ್ಕೆ ಸಾಕ್ಷಿಯಾಗಿದ್ದಾರೆ. ಮತ್ತು ನಮ್ಮ ಶಿವಣ್ಣವರು ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಮುಂದೆ ಇರ್ತಾರೆ, ಅವರ ಸ್ನೇಹಿತರು ಇರ್ತಾರೆ, ನಮ್ಮ ಗೆಳೆಯ ಶಂಕರ್ ಇರ್ತಾರೆ, ಸರ್ ತಮ್ಮ ಹೆಸರು ಗೊತ್ತಾಗಲಿ, ನಾಗೇಂದ್ರಣ್ಣ ಇರ್ತಾರೆ, ಮಳವಳ್ಳಿಯಿಂದ ಬಂದಿರೋವಂಥದ್ದು ನಾನು ಹೇಳಿದ್ನಲ್ಲಾಗಲಿ, ಯಾರೆಲ್ಲ ಸಂಕಲ್ಪಗಳು ಇಟ್ಕೊಂಡಿರ್ತಾರೆ ರಾಮನ ವಿಚಾರವಾಗಿ. ನನಗಿವತ್ತು ಮಳವಳ್ಳಿನಲ್ಲಿ ದೊಡ್ಡ ಕಾರ್ಯಕ್ರಮಕ್ಕೆ ಆಹ್ವಾನ ಕೂಡ ಬಂದಿತ್ತು. ನಮ್ಮ KRS ಪಕ್ಷದಿಂದ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ ಮಳವಳ್ಳಿ. ನಾನು ಹೋಗೋಕ್ಕಾಗಲಿಲ್ಲ, ಆ ಒಂದು ಸೇವೆ ಇಲ್ಲಿ ಮಾಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ರಾಮನ ವಿಚಾರವಾಗಿ, ನಮ್ಮ ರಾಮದೇವರ ವಿಚಾರವಾಗಿ ಇಡೀ ದೇಶದ ಎಲ್ಲ ಕಡೆ ಇವತ್ತು ರಾಮನವಮಿ ಆಚರಣೆ ಆಗ್ತಾ ಇದೆ. ಆದರೆ ಒಂದು ದುರದೃಷ್ಟ ಏನು ಅಂತಂದರೆ, ಸರ್ಕಾರಿ ಆದೇಶ ಇದ್ರೂ ಕೂಡ ಪ್ರಾಣಿ ವಧೆ ಆಗ್ತಾ ಇದೆ. ಮಿಲ್ಟ್ರಿ ಹೋಟ್ಲುಗಳು ಓಪನ್ ಆಗಿದೆ, ಮಿಲ್ಟ್ರಿ ಹೋಟ್ಲುಗಳು ನಿಲ್ಲಿಸಿಲ್ಲ. ಇವತ್ತು ನಾನು ಬೆಳಗ್ಗೆ ಫೋನ್ ಮಾಡಿದಾಗ COಗೆ ಆಮೇಲೆ ಅರ್ಧ ಬಾಗಿಲು ಹಾಕೊಂಡು ಮಾಡೋಂಥ ಕೆಲಸಗಳು ಮಾಡ್ತಾವ್ರೆ. ಇದು ನಮ್ಮ ದೇಶದ ಹಣೆಬರ, ನಮ್ಮ ರಾಮ ಮಂದಿರ ಮತ್ತು ನಮ್ಮ ರಾಮನವಮಿಯ ಹಣೆಬರ ಇರುವಂಥದ್ದು. ಹಾಗಾಗಿ ನಾವೇ ಸ್ವತ್ವವಾಗಿ ಬಾಗಿಲಾಕ್ಬೇಕ್ರಿ, ನಾವೆಲ್ಲ ಹಿಂದೂಗಳಲ್ವಾ, ನಾವೇ ಸ್ವತ್ವವಾಗಿ ಬಾಗಿಲಾಕ್ಬೇಕು. ಏನು ಇವತ್ತೊಂದು ದಿನ ಅದೇನ ಸ್ಟ್ರೈಕ್ ಆದರೆ ಕಲ್ಲು ಹೊಡಿತಾರೆ ಅಂತ ಬಾಗಿಲಾಕ್ತೀರಾ? ಕೋವಿಡ್ ಬಂದಾಗ ಬಾಗಿಲಾಕಿರಿ 6 ತಿಂಗಳು. ರಾಮ ಮಂದಿರದ್ದು ಮತ್ತು ರಾಮನವಮಿ ಇದ್ದಾಗಲೂ ನೀವು ಪ್ರಾಣಿ ವಧೆ ಮಾಡ್ತೀರಾ, ಮಿಲಿಟರಿ ಹೋಟೆಲ್ಗಳು ತೆಗಿತೀರಾ ಅಂತಂದರೆ ಎಂಥ ದುಸ್ಥಿತಿಗೆ ಬಂದಿದೆ ಲೆಕ್ಕ ಹಾಕೋಬೇಕು. ನಮ್ಮ ಧರ್ಮದ ಬಗ್ಗೆ ವಿಚಾರ ಯಾವ ಮಟ್ಟಿಗೆ ನಾವು ಹಿಂದೂಗಳು ಇದ್ದೀವಿ ಅನ್ನೋದನ್ನ ನಾವೇ ಅರ್ಥ ಮಾಡ್ಕೊಂಬಿಟ್ರೆ ಸಾಕು, ಇನ್ನೇನು ಬೇಡ. ಹಾಗಾಗಿ COಗೆ ಫೋನ್ ಮಾಡಿದಾಗ ಒಂದಷ್ಟು ಹೋಟ್ಲುಗಳು ಅರ್ಧ ಬಾಗಿಲು ಹಾಕೊಂಡು ಕೆಲಸ ಮಾಡೋ ಹಣೆ ಬರ ಏನಾಗಬೇಕಾಯ್ತದು ನೋಡಿ. ಇಲ್ಲಿ ಮಳವಳ್ಳಿಯಿಂದ ಬಂದು ಸೇವೆ ಮಾಡ್ತಾವ್ರೆ ಅಂದರೆ ನಾವು ಬನ್ನೂರಲ್ಲಿ ಇದ್ಕೊಂಡು ನಮ್ಮ ಮಿಲ್ಟ್ರಿ ಹೋಟ್ಲುಗಳನ್ನ ಬಾಗಿಲು ಹಾಕಿದ್ರೆ ಎಷ್ಟು ಒಳ್ಳೇದಾಗ್ತಿತ್ತು. ಇವತ್ತು ರಾಮನವಮಿ ಪ್ರಯುಕ್ತವಾಗಿ ಅಧಿಕಾರಿಗಳು ಕೂಡ ಕೆಲಸ ಮಾಡಬೇಕಾಗುತ್ತೆ. ಆದರೆ ಅಧಿಕಾರಿಗಳು ಮಾತು ನೀವು ಯಾರು ಕೇಳಲ್ವಾ? ಕೇಳೋದೆಲ್ಲ ಜನಪ್ರತಿನಿಧಿಗಳು ಮಾತು. ಅವ್ರು ಬಂದಾಗ ಪಟಾಕಿ ಹೊಡಿತೀರ, ಅವ್ರು ಯಾರು ಹಾಕ್ತೀರಾ, ಅವ್ರು ಹೇಳಿದ್ರೆ ಕೇಳ್ತೀರಾ ನೀವು. ಆದರೆ ಬನ್ನೂರಿನಲ್ಲಿ CO ಫೋನ್ ಮಾಡಿ ಕೇಳಿದಾಗ ಹೌದು ಸರ್ ನಾವು ಮಾಹಿತಿ ಕೊಟ್ಟಿದ್ವಿ, ಆದರೂ ಕೂಡ ಪ್ರಾಣಿ ವಧೆ ಆಗ್ತಾ ಇದೆ, ಮಿಲ್ಟ್ರಿ ಹೋಟ್ಲುಗಳು ತೆಗೆದವ್ರೆ ಅಂತ ಸ್ವತಃ ಹೇಳಿದರೆ ಇದು ನಮ್ಮ ಹಿಂದೂಗಳ ಹಣೆ ಬರ ಇರುವಂಥದ್ದು. ಹಾಗಾಗಿ ನಮ್ಮ ಸನಾತನಿಗಳನ್ನ ನಾವೇನು ಹೇಳ್ಕೊತೀವಿ ಬರೀ ಹೇಳ್ಕೊಳಕ್ಕೆ ಮಾತ್ರ ಅಷ್ಟೇ, ಆಚರಣೆ ತರಕ್ಕೆ ಯೋಗ್ಯತೆ ಇಲ್ದಿರೋಂಥ ಕೆಲವರು ಆ ಕೆಲಸಗಳನ್ನ ಮಾಡಬೇಕಾಗುತ್ತೆ.
ನೋಡಿ ಅವರ ಕೆಲಸ ಕಾರ್ಯಗಳು ನಮ್ಮ ಶಿವಣ್ಣವರು ಅವ್ರ ಡ್ಯೂಟಿ ಮೈಸೂರು ಡ್ಯೂಟಿ ಹೋಗ್ತಾರೆ ಪ್ರತಿದಿನ. ನನಗೊತ್ತು ಶಿವಣ್ಣವ್ರ ಬಗ್ಗೆ ಏನು ಅಂತ. ಅವ್ರ ಕೆಲಸ ಬಿಟ್ಟು ಅವ್ರ ಕೂಲಿ ಬಿಟ್ಟು ಇವತ್ತು ಅವರ ಎಲ್ಲ ಆದಾಯ ಬಿಟ್ಟು ಇವತ್ತು ಇಲ್ಲಿ ಬರುವಂಥ ಪ್ರಮೇಯ ಏನಿತ್ತು ಅವ್ರಿಗೆ? ಉದಾಹರಣೆ ನನಗೆ ಅನ್ಕೊಳ್ಳಿ, ನಾನೊಂದು ಅಳಿಲು ಸೇವೆಯಾಗಿ ದೇವಸ್ಥಾನದ ಸುದ್ದಿ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ದಾದಂಥ ಜವಾಬ್ದಾರಿ ಇರ್ತದೆ. ನೀವೊಬ್ಬರು ಹಿಂದೂ ಸಮಾಜದಲ್ಲಿ ಹುಟ್ಟಿ ನೀವು ಅದನ್ನು ತಿಳ್ಕೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನೀವು ಪಾಠ ಕಲಿತೀರಾ. ಮುಂದಿನ ದಿನಗಳಲ್ಲಿ ನೀವು ಪಾಠ ಕಲಿತೀರಾ. ಅದು ನಿಮಗೆ ತಟ್ಟಲ್ಲ, ನಿಮ್ಮ ಮೊಮ್ಮಕ್ಕಳಿಗೆ ತಟ್ಟುತ್ತೆ ಅದು. ಹಾಗಾಗಿ ನಾವು ವಾಲಂಟ್ರಿಯಾಗಿ ಹಿಂದೂಗಳು ನಮ್ಮ ಜನ್ಮಸಿದ್ಧ ಹಕ್ಕು ಧಾರ್ಮಿಕ ಆಚರಣೆಗಳಿಗೆ ನಾವು ಒತ್ತು ಕೊಡಲಿಲ್ಲ ಅಂತಂದರೆ ನಾಳೆ ದಿನ ನೀವು ಆರಾಮಾಗಿ ಹೋಗ್ತೀರಾ, ನಿಮ್ಮ ಮಕ್ಕಳು ಹೋಗ್ತಾರೆ, ಅವ್ರ ಮಕ್ಕಳು ಅನುಭವಿಸ್ತಾರೆ. ಮೈಂಡ್ ಇಟ್. ಹಾಗಾಗಿ ತಾವೇ ನೋಡ್ತಿದ್ದೀರಾ, ಇವತ್ತು ಎಲ್ಲ ಇಡೀ ರಾಜ್ಯದ ಸರ್ಕಾರ ಆದೇಶ ಇದೆ, ಪ್ರಾಣಿ ವಧೆ ಮಾಡೋಂಗಿಲ್ಲ, ಮಿಲಿಟರಿ ಹೋಟ್ಲು ತೆಗಿಯಂಗಿಲ್ಲ. ಎಲ್ಲಿ ಪಾಲನೆ ಮಾಡ್ತಾ ಇದ್ದೀರಾ ಹಿಂದೂಗಳು? ನೀವು ಮಾಡೋದ್ರಲ್ರಿ ಬೇರೆಯವ್ರಿಗೆ ಹೇಳೋಕ್ಕಾಗೋದು. ಹಾಗಾಗಿ ಇದು ನಮ್ಮ ದೇಶದ ರಾಜ್ಯದ ನಮ್ಮ ಗ್ರಾಮದ ದಾರುಣ. ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ, ರಾಮನವಮಿ ಕೇವಲ ಮನಸ್ಸಲ್ಲಿ ಆಚರಿಸೋದಲ್ಲ, ಧಾರ್ಮಿಕವಾಗಿ ಆಚರಣೆ ಮಾಡಬೇಕಾದಂಥದ್ದು. ತಾವು ನೋಡ್ತಾ ಇದ್ದೀವಿ, ಇಲ್ಲಿ ರಾಮ ಮಂದಿರ ಬೆಳಗಿನಿಂದ ಕೂಡ ಸಹಸ್ರಾರು ಜನಗಳಿಂದ ತುಂಬಿ ತುಳುಕ್ತಾ ಇದೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನೀವು ಎಚ್ಚೆತ್ಕೊಂಡು ಮಾಡಲಿಲ್ಲ ಅಂತಂದರೆ ಕೆಲವರು ನಿಮ್ಮಂಥ ಮುಟ್ಟಾಡರು ನಮ್ಮ ರಾಜ್ಯದಲ್ಲಿ ಸಿಗಲ್ಲ, ನಮ್ಮ ದೇಶದಲ್ಲಿ ಸಿಗಲ್ಲ ಅನ್ನೋದು ಕೂಡ ಜನ ಹೇಳ್ಬೇಕಾಗುತ್ತೆ. ರಾಮ ಮಂದಿರದಲ್ಲಿ ಇವತ್ತು ಕೋದಂಡರಾಮಸ್ವಾಮಿ ದೇವಸ್ಥಾನ ಇಷ್ಟು ವಿಜೃಂಭಣೆಯಾಗಿ ಕಳೆ ಕಟ್ಟಿರುವಂಥದ್ದು ನೋಡಿ. ನಮಸ್ಕಾರ ದೇವಗೌಡ್ರೆ. ಹಾಗಾಗಿ ತಾವು ಏನು ನೋಡ್ತಿದ್ರೆ ಬೆಳಗಿನಿಂದನೂ ಕೂಡ ಈ ಒಂದು ರಾಮ ಮಂದಿರದ ಎಲ್ಲ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇದೆ. ಬನ್ನೂರಿನ ಕೋದಂಡರಾಮಸ್ವಾಮಿ ದೇವಸ್ಥಾನದ ಮುಖ್ಯ ದ್ವಾರ ಇದು. ಹಾಗಾಗಿ ತಾವು ನೋಡ್ತಾ ಇರುವಂಥದ್ದು ಬೆಳಗಿನಿಂದಲೂ ಕೂಡ ಸಹಸ್ರಾರು ಜನ ಬಂದು ಒಂದು ರಾಮನ ದರ್ಶನ ಪಡ್ಕೊಂಡು ಹೋಗಿರುವಂಥದ್ದು. ಹಾಗೆಯೇ ಇವತ್ತಿನಿಂದ ಇನ್ನು 21 ದಿನ ಪೂಜಾ ಕೈಂಕರ್ಯಗಳು ಕೂಡ ನಡೆಯುತ್ತೆ. ಕೃಷ್ಣಸ್ವಾಮಿಗಳು ಕೂಡ ಬೆಳಗಿನಿಂದಲೂ ಕೂಡ ಅವರು ಬಂದಂಥ ಭಕ್ತಾದಿಗಳಿಗೆ ಆಶೀರ್ವಚನ ನೀಡೋದಕ್ಕೆ ಮತ್ತು ಆಶೀರ್ವಾದ ಕೊಡೋದಕ್ಕೆ ಕೂಡ ಅವರು ಕೂತ್ಕೊಂಡಿದ್ದಾರೆ. ಒಂದೊಂದು ತಂಡೋಪವಾಗಿ ಪ್ರಸಾದ ವಿನಿಯೋಗ ಕೂಡ ಆಗ್ತಾ ಇದೆ. ಹರಿओम ಜಿ, ಜೈ ಶ್ರೀರಾಮ್. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ, ಇದು ಸರ್ಕಾರಿ ಕಾರ್ಯಕ್ರಮ ಒಂದು ಕೂಡ. ಹಾಗಾಗಿ ಸರ್ಕಾರದ ಆದೇಶ ಕೂಡ ಇದೆ, ಎಲ್ಲೂ ಕೂಡ ಪ್ರಾಣಿ ವಧೆ ಮಾಡೋಂಗಿಲ್ಲ ಮತ್ತು ಎಲ್ಲೂ ಕೂಡ ಮಿಲಿಟರಿ ಹೋಟ್ಲು ತೆಗಿಯಂಗಿಲ್ಲ ಅಂತ. ನಮ್ಮ ಹಿಂದೂಗಳ ಹಣೆ ಬರ ಏನು ಅಂತಂದರೆ, ಯಾರು ಏನೇ ಹೇಳ್ಕೊಳ್ಳಿ ನಾವು ಮಾಡ್ತೀವಿ ಅನ್ನೋದ ಮನಸ್ಥಿತಿ ಇರುವಂಥದ್ದು. ಮುಂದೆ ನೀವೇ ಅನುಭವಿಸಿರೋದನ್ನು, ಯಾಕೆಂದರೆ ಅದು ಅನುಭವಿಸುವಂಥ ಕಾಲಗಳು ಕೆಲವೊಂದೆಲ್ಲ ಬಂದಿದೆ. ಹಾಗಾಗಿ ಬೆಳಗಿನಿಂದ ಕೂಡ ಶ್ರಮವಹಿಸಿ ಪ್ರಸಾದ ವಿನಿಯೋಗ, ಯಾರೋ ದಾನಿಗಳು ಕೊಟ್ಟಂತಹ ಪ್ರಸಾದ ವಿನಿಯೋಗ, ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳಿಗೆ ಕೃಷ್ಣಸ್ವಾಮಿ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಹರಿओम ಗುರುಳೆ. ನಮಸ್ಕಾರ ಗುರುಳೆ. ನಮಸ್ಕಾರ. ಬಂದು ನಾಗರಾಜು, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ ಗುರುಳೆ? ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈ ದಿನ ಬಹಳ ಪವಿತ್ರವಾದ ದಿನ. ಚಾಂದ್ರಮಾನ ಶ್ರೀರಾಮನವಮಿ ಅಂತ ಇವತ್ತು. ಚಾಂದ್ರಮಾನ ಸೌರಮಾನ ಅಂತ ಎರಡಿದೆ ಪಂಚಾಂಗದಲ್ಲಿ. ಚಾಂದ್ರಮಾನ ರೀತಿಯಾಗಿ ಇವತ್ತು ಚಾಂದ್ರಮಾನ ರೀತಿಯಾಗಿ ರಾಮನವಮಿ ಬಂದಿದೆ. ಸೌರಮಾನ ರೀತಿಯಾಗಿ ಕೂಡ 1ನೇ ತಿಂಗಳು ಏಪ್ರಿಲ್ನಲ್ಲಿ ಸೌರಮಾನ ರೀತಿಯಾಗಿ ಕೂಡ ರಾಮನವಮಿ ಬರುತ್ತೆ. ಚಾಂದ್ರಮಾನ ಸೌರಮಾನ ಅಂತ ಇದು ಚಾಂದ್ರಮಾನ ಶ್ರೀರಾಮನವಮಿ. ಇವತ್ತು ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ದಿನ ಪುನರ್ವಸು ನಕ್ಷತ್ರ, ಕರ್ಕಾಟಕ ರಾಶಿ, ಕರ್ಕಾಟಕ ನಗರದಲ್ಲಿ ರಾಮ ಜನಿಸಿದ್ದಾನೆ ಅಂತಕ್ಕಂಥದ್ದು ಪುರಾಣದ ತಿಳಿದು ಬರುತ್ತದೆ. ರಾಮನ ಸಮಾಚಾರ, ನಮಗೆ ರಾಮನ ಇತಿಹಾಸ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದಾನೆ. ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರವನ್ನು ಕಟ್ಟಿದ್ದಾರೆ. ಪ್ರತಿನಿತ್ಯ ರಾಮನ ಅಲ್ಲಿ ರಾಮನಿಗೆ ವಿಶೇಷವಾದ ಇವತ್ತು ರಾಮನವಮಿ ಅಂಗವಾಗಿ ವಿಶೇಷ ಪೂಜೆಗಳು
ಪುರಸ್ಕಾರ ನಡೀತಾ ಇದೆ. ಹಾಗಾಗಿ ಇವತ್ತು ಪವಿತ್ರವಾದ ದಿನ ರಾಮ ಇವತ್ತು ನಮ್ಮ ಬನ್ನೂರಿನಲ್ಲಿ ಕೂಡ ನಮ್ಮ ರಾಮದೇವರ ವಿಶೇಷವಾದ ನಮ್ಮ ಸೇವಾದಾರರು ನಮ್ಮ ವಿಠಲ ಅಂತ ಇದ್ದಾರೆ. ಅವರು ಹೆಚ್ಚು ಕಡಿಮೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಇವತ್ತಿನ ಸೇವೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೆ ನಾಗೇಂದ್ರ ಅವರು ಕೂಡ ಇದ್ದಾರೆ. ನಾಗೇಂದ್ರ ಅವರು ಮಳವಳ್ಳಿ ನಾಗೇಂದ್ರ ಅಂತ ಮತ್ತೆ ಮಳವಳ್ಳಿ ಅವರು ಕೂಡ ಇವತ್ತು ಕೋಸಂಬರಿ ಪಾನಕ ಎಲ್ಲ ಮಾಡಿ ಜನಗಳಿಗೆ ವಿತರಣೆ ಮಾಡಿದ್ದಾರೆ. ಇವತ್ತು ಬಹಳ ಭವ್ಯವಾಗಿ ನಡೀತಾ ಇದೆ ಅಂತ ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮಸ್ಕಾರ ಗುರುಗಳೇ. ಎಸ್ ವೀಕ್ಷಕರೇ, ಇವತ್ತು ನಮ್ಮ ಬನ್ನೂರಿಗೆ ಮತ್ತೊಬ್ಬರು ರಾಮನ ಒಂದು ಎಲ್ಲ ಗುಣತತ್ವಗಳು ಹೊಂದಿರುವಂಥವ್ರು ನಮ್ಮ ಕೃಷ್ಣಸ್ವಾಮಿಗಳು, ಅವರ ಕುಟುಂಬ ಎಲ್ಲರೂ ಕೂಡ ಇವತ್ತು ರಾಮ ಒಂದು ಎಲ್ಲ ಧಾರ್ಮಿಕ ಆಚರಣೆಗಳ ಪ್ರತೀಕವಾಗಿದ್ದಂತಹ ಈ ಒಂದು ಕುಟುಂಬ. ಜೊತೆಗೆ ನಮ್ಮ ಕೃಷ್ಣಸ್ವಾಮಿಗಳು ಒಂದು ರೀತಿ ನಮ್ಮ ಬನ್ನೂರಿಗೆ ಮತ್ತೊಂದು ರಾಮನ ಪ್ರತಿರೂಪ ಅಂತಲೇ ನಾವು ಹೇಳ್ಬೋದು. ಕೃಷ್ಣಸ್ವಾಮಿಯವ್ರನ್ನ ಅಷ್ಟು ಜವಾಬ್ದಾರಿಗಳು ಹೊತ್ತಂತಹ ಈ ಒಂದು ಬನ್ನೂರಿನ ಕೋದಂಡರಾಮಸ್ವಾಮಿ ದೇವಸ್ಥಾನ ನೋಡಿ, ಇಲ್ಲಿರುವಂಥ ಮೂಲ ವಿಗ್ರಹ 1 ಕಿಲೋಮೀಟರ್ ನಿಂತ್ಕೊಂಡ್ರು ಕೂಡ ಈ ಮೂಲ ವಿಗ್ರಹ ಕಾಣುತ್ತೆ ಅಂದರೆ ಅದು ವಿಶೇಷವಾಗಿ ಕಟ್ಟಂತಹ ಇಲ್ಲಿ ಗೋಪುರ ಮತ್ತು ದೇವಸ್ಥಾನದ ಮುಖ್ಯ ದ್ವಾರದಿಂದ 1 ಕಿಲೋಮೀಟರ್ ಮುಂದೆ ಕೂಡ ನಿಂತ್ಕೊಂಡು ನಮಸ್ಕಾರ ಮಾಡ್ಬೋದು. ಅಷ್ಟು ವಿಶೇಷವಾಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಬೆಳಗಿನಿಂದ ಕೂಡ ಸಿಕ್ಕಾಪಟ್ಟೆ ಜನ ಇದ್ದರು. ಇವತ್ತಿನಿಂದ ಎಲ್ಲ ಪೂಜಾ ಕಾಯಕರಿಗೂ ಕೂಡ ಆಗುತ್ತೆ. ಉತ್ಸವ ಮೂರ್ತಿ ಕೂಡ ಇದೆ, ರೆಡಿ ಇರುತ್ತೆ. ಯಾವಾಗಲೂ ನಾವು ಪ್ರತಿದಿನ ಉತ್ಸವ ಮೂರ್ತಿ ಎತ್ಕೊಂಡು ಈ ಬನ್ನೂರಿನ ರಾಜ ಬೀದಿಗಳಲ್ಲಿ ಈ ಒಂದು ರಾಮನವಮಿಯ ಪ್ರಯುಕ್ತ ಒಂದೊಂದು ತಂಡನೂ, ಒಂದೊಂದು ಜನಾಂಗನೂ, ಒಂದೊಂದು ಕುಟುಂಬಸ್ಥರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪಾಲುದಾರರಾಗ್ತಾರೆ. ತಾವೇನು ನೋಡ್ತಾ ಇದ್ದೀರಾ, ಜನ ಬರ್ತಾನೆ ಇದ್ದಾರೆ, ಇನ್ನೂ ಬರ್ತಾನೆ ಇದ್ದಾರೆ. ತಾವು ನೋಡ್ತಾ ಇರೋಂಥದ್ದು ಬೆಳಗಿನಿಂದ ಕೂಡ ಬಂದಿದ್ದಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇವತ್ತು ಬನ್ನೂರಿನಲ್ಲಿ ಇದ್ದಂಥ ಕೂತ್ಕೊಳ್ಳಿ ನಿಮಿಷ, ಬನ್ನೂರಿನ ವಾಸಿಗಳು ಎಲ್ಲೇ ಇರಲಿ, ಅದು ಅಮೇರಿಕಾದಲ್ಲಿರಲಿ ಅಥವಾ ಪಕ್ಕದ ಮೈಸೂರಿನಲ್ಲಿರಲಿ, ಯಾವುದೇ ಗ್ರಾಮವಾಸಿಗಳಿಂದ ನಗರವಾಸಿಗಳಿಗೆ ಹೋದ್ರೂ ನಮ್ಮ ಬನ್ನೂರು ಮರೆಯಂಗಿಲ್ಲ. ಹಂಗೆ ನಮ್ಮ ರಾಮಚಂದ್ರಣ್ಣ ಬಂದಿದ್ದಾರೆ, ನಮ್ಮ ಲಯನ್ ರಾಮಚಂದ್ರಣ್ಣವರು. ಅಣ್ಣ ಕೂತ್ಕೊಳ್ಳಿ. ಯಾಕೆಂದರೆ ನನಗೇನು ಆಸೆ ಅಂತ ಅಂದರೆ, ನಮ್ಮ ಬನ್ನೂರು ವಾಸಿಗರು ಎಲ್ಲೇ ಇರಲಿ, ನನಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳಲ್ಲಿ ನಗರಗಳಲ್ಲಿ ಕೂಡ ಸಿಕ್ಕಿದ್ದಾರೆ. ಹಾಗಾಗಿ ಇಟ್ಕೋತೀನಿ ಕೊಡಿ. ಹೌದೌದು. ಆಮೇಲೆ ನೀವು ಮರ್ತರೂ ನಾನು ಇಡೀ ರಾಜ್ಯದ ನೋಡೋ ಥರ ತೋರಿಸ್ತಾನೆ ಇರ್ತೀನಿ. ಬಹಳ ಸಂತೋಷ. ಹೌದಣ್ಣ, ಇಷ್ಟು ವರ್ಷಗಳು ಬಹಳ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀರಾ. ಅಯ್ಯೋ, ದೊಡ್ಡ ಮಾತು. ನಿಮ್ಗಳಿಗೆ ವಂದನೆಗಳು. ಥ್ಯಾಂಕ್ ಯು ಅಣ್ಣ. ಅಂತಂದ್ರೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ತುಂಬಾ ಮಾಡ್ತಿರ್ತೀವಿ ಬಿಡಿ, ಯಾವಾಗಲೂ ಬನ್ನೂರು ಬಗ್ಗೆ ನಿಮಗೆ ತುಂಬಾ ಅಭಿಮಾನ ಇದೆ. ಅದೇ ನಮ್ಗೊಂದು ನಿಜವಾದ ಖುಷಿ. ಖಂಡಿತ ಅಣ್ಣ, ನಾವು ವಲಸಿಗರು ಬನ್ನೂರಿಗೆ. ಆದ್ರೂ ನಿಮ್ಮ ಈ ಬನ್ನೂರಿನಲ್ಲಿ ಊಟ ಮಾಡ್ತಾ ಇದ್ದೀವಿ, ಆ ದೇವರ ಆಶೀರ್ವಾದ ಇದೆ, ಜನಗಳ ಪ್ರೀತಿ ಇದೆ. ಭಗವಂತನ ಆಶೀರ್ವಾದ ಎಲ್ಲರೂ ನಾವು ಕೇಳ್ಕೊಳ್ಳೋದೇನು ಅಂದರೆ, ಈ ಹಬ್ಬದಲ್ಲಿ ಆಗಲಿ, ಈ ರಾಮನವಮಿಲಿ ಆಗಲಿ, ಶ್ರೀರಾಮಚಂದ್ರ ಎಲ್ರಿಗೂ ಒಳ್ಳೇದು ಮಾಡಬೇಕು, ಎಲ್ರಿಗೂ ಆಯುರಾರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ, ಸಂತೋಷ ಕೊಡಲಿ ಅಂತ ಆ ದೇವರು ಕೇಳ್ಕೊತೀರಿ. ಎಲ್ರಿಗೂ ಒಳ್ಳೇದಾಗಲಿ, ನಿಮಗೂ ಕೂಡ ಒಳ್ಳೇದಾಗಲಿ. ಥ್ಯಾಂಕ್ ಯು ರಾಮಚಂದ್ರಣ್ಣ. ಹಂಗಾಗಿ ಏನು, ಹೌದಾ, ನೋಡಿ ನಮ್ಮ ರಾಮಚಂದ್ರಣ್ಣವ್ರದ್ದು ರಾಮನವಮಿ ದಿನ ಅವರ ಹುಟ್ಟದಬ್ಬ ಅಂತ ಹೇಳಕ್ಕೆ ಬಹಳ ಖುಷಿ ಆಗುತ್ತೆ. ಯಾಕೆಂದ್ರೆ ಲಯನ್ಸ್ ಸಂಸ್ಥೆಯಲ್ಲಿ ಅಪಾರ ಸೇವಾ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದಂಥವ್ರು ಇದ್ದಾರೆ ರಾಮಚಂದ್ರಣ್ಣವರು. ಹಾಗಾಗಿ ಇನ್ನೂ ಬೇರೆ ಬೇರೆ NGO ಸಂಸ್ಥೆಗಳಲ್ಲಿ ಕೂಡ ಅವರು ಇದ್ದಾರೆ, ಅಡಾಪ್ಟ್ ಆಗಿದ್ದಾರೆ. ಇಂಥ ಅವರ ಪ್ರೀತಿ ವಿಶ್ವಾಸ ಕೂಡ ನಮಗೆ ಬನ್ನೂರವ್ರಿಗೆ ಇರುತ್ತೆ. ಎಲ್ಲೋದ್ರೂ ಕೂಡ ನಾವು ಬನ್ನೂರು ಅಂತ ಹೇಳ್ಕೊಳ್ಳೋಕ್ಕೆ ಭಾಳ ಖುಷಿ ಆಗುತ್ತೆ, ಅಭಿಮಾನ ಇದೆ. ನನಗೊಂದು ಬೇಜಾರಾದ ವಿಷಯ ಏನಂದರೆ, ಯಮಧರ್ಮನ ಬಂಡಿ ಹಬ್ಬದ ದಿನ ನನ್ನ ಮದ್ದೂರ್ಲಿದೆ. ಅದೊಂದು ಭಾಳ ನನಗೆ ಬೇಜಾರಂತ ವಿಚಾರ. ಇಲ್ಲ ಅಂದಿದ್ರೆ ನಮ್ಮ ಎಲ್ಲ ಬಂದೂರಿಗರು ಎಲ್ಲೆಲ್ಲಿದ್ರು ಅವ್ರನ್ನೆಲ್ಲ ಎಕ್ಕಿ ತೆಗೆದು ಇಡೀ ರಾಜ್ಯಕ್ಕೆ ತೋರಿಸುವಂಥ ಕೆಲಸ ನಾವು ಮಾಡ್ಬೋದಾಯಿತು. ಅವರ ಹುಟ್ಟುಹಬ್ಬ ಇದೆ ಇವತ್ತು, ಇಡೀ ರಾಜ್ಯ ಕೂಡ, ಹಾಗೆ ನನ್ನ ಬಂದೂರಿನ ಜನ ಕೂಡ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೂಡ ರಾಮನ ಕೇಳ್ಕೊಳ್ಳೋಣ. ಮತ್ತೊಮ್ಮೆ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಯಾರೆಲ್ಲ ನಮ್ಮ ರಾಮಚಂದ್ರಣ್ಣವ್ರ ಬಗ್ಗೆ ಸ್ನೇಹಿತರಿದ್ದೀರಾ, ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ, ಅವರಷ್ಟು ಜನ ಅವರಿಗೆ ಒಂದು ಕಾಮೆಂಟ್ ಹಾಕಿ. ನಮ್ಮ ಬನ್ನೂರು ರಾಮಚಂದ್ರಣ್ಣವರ ಹುಟ್ಟುಹಬ್ಬ ಹಲವಾರು ಜನಗಳ ಅಭಿಮಾನ ಇರುವಂಥದ್ದು ಬನ್ನೂರಿಗೆ. ಮತ್ತೊಮ್ಮೆ ರಾಮಚಂದ್ರಣ್ಣವ್ರಿಗೆ ವಿಶೇಷ ಮಾಡೋಣ. ನಮ್ಮ ಘಟಪ ಇಡೀ ನಮ್ಮ ರಾಜ್ಯದಲ್ಲಿ ಇಬ್ಬರು ಘಟಪ್ ತಿರಿದ್ದಾರೆ. ಅದರಲ್ಲಿ ನಮ್ಮ ಬನ್ನೂರು ಸವಿ ಘಟಪ್ಪ ಅವರು, ಅವ್ರಿಗೂ ಕೂಡ ನಾನು ಹೆಸರಿಟ್ಟಿರೋದೆ ನಮ್ಮ ಘಟಪ್ಪ ಅಂತ. ಅಮ್ಮ ನಮಸ್ಕಾರ. ಇವತ್ತು ಸರ್ದು ಹುಟ್ಟುಹಬ್ಬ, ಏನು ಹೇಳ್ತೀರಾ? ಅಲ್ವಮ್ಮ? ಈ ದಿವಸ ಎಲ್ರಿಗೂ ಸಿಕ್ಕಲ್ಲ, ಮತ್ತೆ ಪ್ರತಿ ವರ್ಷ ಬರ್ತೀನಿ ನಾನು. ಇನ್ನೊಂದು, ತಾವು ಇವತ್ತು ಹುಟ್ಟುಹಬ್ಬ ಆಗಿದ್ರೆ ಬೇರೆ ಎಲ್ಲೋ ಒಂದ್ ಕಡೆ ಪಾರ್ಟಿಗೆ ಹೋಗೋದಾಯ್ತು ಅಲ್ವೇ? ಆದ್ರೆ ಈ ನಮ್ಮ ಬನ್ನೂರಿಗೆ ಬಂದಿದ್ರಲ್ಲ, ಅದಕ್ಕಿಂತ ಪುನೀತ್ ಕೆಲಸ ದೇವಸ್ಥಾನಕ್ಕೆ ಬಂದಿದ್ದೀರಾ. ಪ್ರತಿ ವರ್ಷ ಬರ್ತೀನಿ. ಥ್ಯಾಂಕ್ ಯು ಅಮ್ಮ. ಎಸ್. ಹಾಗಾಗಿ ನಿಜವೂ ಭಾಳ ಖುಷಿ ಆಗುತ್ತೆ. ಇಂಥ ಒಳ್ಳೆ ವಿಚಾರಗಳನ್ನ ನಾವು ಜನಗಳು ತಿಳಿಸ್ಬೇಕು. ಬೆಳಗಿನಿಂದ ಕೂಡ ಅಪಾರ ಜನ ಬಂದಂತಹ
ಸನ್ನಿಧಿ ಅದು ಕೋದಂಡ ರಾಮಸ್ವಾಮಿ ದೇವಸ್ಥಾನ. ಇಡೀ ರಾಜ್ಯದಲ್ಲಿ ಬನ್ನೂರು ಅನ್ನೋದು ಏನು ರಾಜರ ಒಡೆತನ ಇದ್ದಂತಹ ಬನ್ನೂರು ಇಡೀ ರಾಜ್ಯ ನೋಡುವಂಥ ಒಂದು ದೇವನಗರಿಯಾಗಿ ಮಾರ್ಪಟ್ಟಿರೋದು. ಮುಖ್ಯವಾಗಿ ನಾವೇನು ನೋಡ್ತಾ ಇದ್ದೀವಿ, ಈ ಒಂದು ಸ್ಥಳ ಬಂದು ಕೋದಂಡರಾಮಸ್ವಾಮಿ ದೇವಸ್ಥಾನ ಬನ್ನೂರು. ಕೋದಂಡರಾಮಸ್ವಾಮಿ ದೇವಸ್ಥಾನದ ಎಲ್ಲ ಪೂಜಾ ಕೈಂಕರ್ಯಗಳು ಕೂಡ ಬೆಳಗಿನಿಂದ ಕೂಡ ಮಹಿಳೆಯರು ಬರ್ತಾ ಇದ್ದಾರೆ, ಬಂದು ರಾಮನ ಒಂದು ಕಾರ್ಯಕ್ರಮಗಳು ಕೂಡ ಭಾಗಿಯಾಗುವಂಥದ್ದು. ಇದೊಂದೇ ಅಲ್ಲ, ಇಡೀ ಬನ್ನೂರಿನ ಎಲ್ಲ ರಾಮ ಮಂದಿರಗಳಲ್ಲಿ ಕೂಡ ಕಾರ್ಯಕ್ರಮಗಳಾಗ್ತಾ ಇದೆ. ಹಾಗಾಗಿ ಮುಖ್ಯ ರಾಮದೇವರ ಮಂದಿರ ಇವತ್ತು ಇಲ್ಲಿ ಪೂಜಾ ಕೈಂಕರ್ಯಗಳು ಕೂಡ ಮಾಡಿರೋದು ವಿಶೇಷ. ತಾವು ನೋಡ್ತಾ ಇದ್ದೀರಾ ಬ್ರಹ್ಮರಥೋತ್ಸವ ಯಾವಾಗ ನೋಡಿ, ಇಲ್ಲೊಂದು ಪಾಂಪ್ಲೆಟ್ಸ್ ಕೂಡ ಇದೆ. 4ನೇ ತಾರೀಕು ಬನ್ನೂರಿನಲ್ಲಿ ಬ್ರಹ್ಮ ರಥೋತ್ಸವ ಇದೆ. ಎಲ್ಲ ಭಕ್ತಾದಿಗಳು ಕೂಡ ಬರ್ಬೋದು. ಯಾಕೆಂದರೆ ರಾಮ ಮಂದಿರದ ಇದೊಂದು ಬ್ರಹ್ಮ ರಥೋತ್ಸವ ಬಹಳ ವಿಶೇಷವಾಗಿರುವಂಥದ್ದು, ಮತ್ತು ಪ್ರತಿ ವರ್ಷ ಆಚರಣೆ ಮಾಡ್ತಿರುವಂಥ ಒಂದು ಪೂಜಾ ಕೈಂಕರ್ಯ. ನಮ್ಮ ತಾಲೂಕು ನೀವು ಗಡಪವರು, ಹಾಗಾಗಿ ಹೇಳಿ ಏನು ಹೇಳ್ತೀರಾ ಇವತ್ತು? ಇವತ್ತು ಪವಿತ್ರವಾದ ದಿನ, ರಾಮ ನವಮಿ ದಿನ ಹುಟ್ಟಿದ್ದು ವಿಶ್ವಾಕೋಂಶದಲ್ಲಿ ದಶರಥ ಮಹಾರಾಜನ ಸುಪುತ್ರ. ಪಿತೃವಾಕ್ಯ ಪರಿಪಾಲನೆ ಮಾಡೋದ್ರಲ್ಲಿ ಮೊದಲನೇ ರಾಮನ ಮಾತು ಒಂದೇ, ರಾಮಬಾಣನು ಒಂದೇ. ಇವತ್ತು ಇಡೀ ಇಂಡಿಯಾದಲ್ಲಿ ಕನ್ಯಾಕುಮಾರಿ ಕಾಶ್ಮೀರವರೆಗೂ ಪವಿತ್ರವಾಗಿರೋ ದೇವರು ಅಂದ್ರೆ ಹಿಂದೂ ಸಂವತ್ಸರದ ನಮ್ಮ ಯುಗಾದಿ ಆದ ನಂತರ ಭಗವಂತ ರಾಮನವಮಿಯ ಮಹಾರಾಜ ಮಹಾ ದಶರಥ ಪುತ್ರ ಶ್ರೀರಾಮ. ಇದು ಈ ಬಗ್ಗೆ ಹೇಳ್ಕೊಳ್ಳಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಆದ್ರೆ ಇಡೀ ನಮ್ಮ ಪ್ರಪಂಚಕ್ಕೆ ಹೆಂಡತಿ ಹೆಂಗಿರ್ಬೇಕು, ತಮ್ದಿರ್ ಹೆಂಗಿರ್ಬೇಕು, ತಾಯಿ ಹೆಂಗಿರ್ಬೇಕು, ತಾನೇ ಹೆಂಗಿರ್ಬೇಕು ಅಂತ ತೋರ್ಸ್ಕೊಂಡಂತ ತತ್ವಜ್ಞಾನಿ ಮಹನೀಯ. ಹಂಗಾಗಿ ರಾಮನವಮಿ ದಿನ ವಿಶೇಷವಾಗಿ. ಆದ್ರೆ ಎಲ್ಲ ಸರಿ, ಬನ್ನೂರಿನಲ್ಲಿ ಪುರಸಭೆ ಜವಾಬ್ದಾರಿ ಇದ್ರು, ಅಧಿಕಾರಿಗಳ ಆದೇಶ ಇದ್ರು ಕೂಡ ಪ್ರಾಣಿ ವಧೆ ಆಗ್ತಾ ಇದೆ, ಮಾಂಸ ಮಡ್ಡಿ ಮಾರ್ತಾವ್ರೆ. ಹೇಳೋಣ ಅಂತಿದೆ, ಹಿಂದೂ ಧರ್ಮನ ನಾವು ಕಾಪಾಡಬೇಕು. ನಾವೇ ಕಾಪಾಡ್ದೇನೆ ತುರ್ದು ಅಲ್ಲಿ ರಾಮಸ್ವಾಮಿ ಇಲ್ಲಿ ಎಲ್ಲಾರು ಲೈವ್ ಅಲ್ಲಿ ಇದೀನಿ ನಾನು, ಯಾರು ಅಂತಲ್ಲ, ಎಲ್ಲ ಹೋಟ್ಲು ಯಾರೇ ಮಾಡ್ಲಿ ತಾರತಮ್ಯ ಬೇಡ. ದಯವಿಟ್ಟು ಇವತ್ತೊಂದಿನ ಬಾಗಿಲಾಕಿದ್ರೆ ಬಹಳ ಖುಷಿ ಆಗ್ತಿತ್ತು. ನಾವೇ ತಾನೇ ಎಲ್ಲ ಆಚರಣೆ ಮಾಡೋದು. ಹಂಗಾಗಿ ಇವತ್ತು ಅಧಿಕಾರಿಗಳು ಪಾಪ ಮನವಿ ಪತ್ರ ಕೊಟ್ಟರು, ಇವರು ಬಾಗಿಲುಗಳು ತಕೊಂಡಿದ್ದಾರೆ ಅಂದ್ರೆ ಏನ್ ಪ್ರಯೋಜನ ಆಯ್ತು ಅಂತ ಅಲ್ವೇ? ಆದ್ರೆ ಹಿಂದೆ ಮುಂದೆ ತೋರಿಸ್ತೇನೆ, ರಾಮ ಅಂದ್ರೆ ಸಾಮಾನ್ಯ ಅಲ್ಲ, ಮಹಾಪುರುಷ. ಖಂಡಿತ. ಥ್ಯಾಂಕ್ ಯು ಗುಡಪರ. ಕೋದಂಡರಾಮಸ್ವಾಮಿ ದೇವಸ್ಥಾನ ಬ್ರಹ್ಮರಥೋತ್ಸವ ಇದೆ 4ನೇ ತಾರೀಕು. ಎಲ್ಲರೂ ಕೂಡ ನಮ್ಮ ತಾಲೂಕಿನ ಎಲ್ಲರೂ ಕೂಡ ಬರಬೇಕು ಅಂತ ದೇವರ ಕೃಪೆಯಿಂದ ನಾನು ಕೂಡ ಕೇಳ್ಕೊತೀನಿ. ಕೋದಂಡರಾಮಸ್ವಾಮಿ ದೇವಸ್ಥಾನ ಇವತ್ತು ಬಹಳ ವಿಶೇಷವಾಗಿರುವಂಥದ್ದು. ಅದಕ್ಕೋಸ್ಕರನೇ ತೇರ್ನ ಒಳಗಡೆ ಹಾಕಿಲ್ಲ, ತೇರ್ನ ಇಲ್ಲಿ ನಿಲ್ಸಿದ್ದಾರೆ. ನೋಡಿ, ತೇರ್ ಚಕ್ರದ ಬಗ್ಗೆ ಯಾವಾಗಲೂ ಹೇಳ್ತೀನಿ, ಒಳ್ಳೇದು ಮಾಡಿದ್ರೆ ಯಾವತ್ತೂ ಹೇಳಬೇಕು. ನಮ್ಮ ಮಹಾದೇವಪ್ಪರ ಸೊಸೆ ಸವಿತಾ ಮೇಡಮ್ ಕೊಟ್ಟಂತಹ ಒಂದು ಚಕ್ರದ ಸ್ಪಾನ್ಸರ್ ಕೂಡ ಅವರು. ಹಾಗೇನೆ ಗೇಟ್ ಒಬ್ರು ಮಾಡಿಸ್ಕೊಟ್ಟಿದ್ದಾರೆ ಪುಣ್ಯಾತ್ಮರು. ಹಾಗಾಗಿ ಒಳ್ಳೇದು ಮಾಡೋದು ಯಾವತ್ತೂ ಹೇಳಬೇಕು, ಹೇಳ್ತಾನೆ ಇರಬೇಕು, ಬರೀ ಹೇಳೋದು ಒಂದ್ಸರಿ ಅಲ್ಲ. ಇಲ್ಲಿ ರಥದ ಚಕ್ರಗಳನ್ನ ಬಳ್ಳುಳಿಗೆ ಕೊಟ್ಟಂತಹ ಸವಿತಾ ಮೇಡಮ್ ಅವರು ಮೈಸೂರಿನ VV ಡೀನ್ ಆಗಿದ್ದಾರೆ. ಹಾಗಾಗಿ ಒಳ್ಳೇದು ಮಾಡೋದು ಯಾವತ್ತೂ ಕೂಡ ಮಾತಾಡ್ಸೋಣ, ಹೇಳೋಣ. ಕೋದಂಡರಾಮಸ್ವಾಮಿ ದೇವಸ್ಥಾನ. ನಮಸ್ಕಾರ.